ಸೂಪರ್ ಹೇಳೋ ಲೈಫ್ ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಗಿಫ್ಟ್ ಬಂದಿದೆ ಬನ್ರೋ. ಎಲ್ಲ ಬನ್ನಿ. ಹಾಯ್ ಕಂಟೆಸ್ಟೆಂಟ್, ನಿಮ್ಮ ಇಷ್ಟು ದಿನದ ಶ್ರಮಕ್ಕೆ ಪ್ರತಿಫಲವಾಗಿ ನಿಮಗೊಂದು ವಿಶೇಷ ಸವಲತ್ತನ್ನು ಸ್ನ್ಯಾಪ್ಡೀಲ್ ನಿಮಗಾಗಿ ತಂದಿದೆ. ಮನೆಯೊಳಗಿರುವ ಮರ ಸ್ನ್ಯಾಪ್ಡೀಲ್ ವಿಶಿಂಗ್ ಟ್ರೀ ಆಗಿ ಮಾರ್ಪಟ್ಟಿದ್ದು. ಆ ಮರವು ನಿಮ್ಮ ಎಲ್ಲ ಕೋರಿಕೆಗಳನ್ನು ಪೂರೈಸಲಿದೆ. ಚೀಟಿಯಲ್ಲಿ ನಿಮ್ಮ ಕೋರಿಕೆಗಳನ್ನು ಬರೆದು ಡಬ್ಬದ ಒಳಗೆ ಹಾಕಿದಲ್ಲಿ ಸ್ನ್ಯಾಪ್ಡೀಲ್ ವತಿಯಿಂದ ನಿಮ್ಮ ಕೋರಿಕೆಗಳು ಈಡೇರಿಸುತ್ತದೆ. ಸೂಪರ್ ಗುರು. ನಾನು ಇನ್ನೊಂದು ದೇವನ ಆರ್ಡರ್ ಮಾಡ್ತೀನಿ, ಮನೆಗೆ ತಗೊಂಡೋಗಕ್ಕೆ. ಅವಕಾಶ ಸಿಕ್ಕಿದೆ ತಡ. ಅವರವರ ಕೋರಿಕೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅವರದ್ದೇ ಆದ ಯೋಚನೆ ಹಾಗೂ ಆಲೋಚನೆಗಳು. ಅಂತೂ ಇಂತೂ ತಮ್ಮ ಎಲ್ಲ ಆಸೆನ ಸೇರಿಸಿ ಒಂದು ಆಸೆಯನ್ನಾಗಿ ಮಾಡಿ ತಮ್ಮ ಕೋರಿಕೆಯನ್ನ ಸ್ನ್ಯಾಪ್ಡೀಲ್ ವಿಶಿಂಗ್ ಟ್ರೀ ಮುಂದೆ ಇಟ್ರು. Snapdeal.com. We have hardly decided to go on a movie with dinner with all our fellow contestants. Okay. Thank you from Life Super. ನಿಮ್ಮ ಗೆಲುವಿನ ಹಂಬಲ ಎಷ್ಟು ತೂಕವಿದೆ ಅಂತ ತೂಕ ಮಾಡೋ ಸಮಯ ಬಂದಿದೆ. ಗೆಲುವಿನ ಛಲ, ಆತ್ಮಬಲ, ರಟ್ಟಿಬಲ ಎಲ್ಲವೂ ತೂಕವಾಗಿ ಬಳಸಿ ಗೆಲುವಿನ ತೂಕ ಎತ್ತೋಕೆ ರೆಡಿಯಾಗಿ. ಲೈಫಲ್ಲಿ ತೂಕ ಇದ್ರೆ ಲೈಫ್ ಸೂಪರ್ ಗುರು. ದಿನ ಬೆಲ್ ಹೊಡೆದು ಸ್ಕ್ರಾಲ್ ಕಳ್ಸೋದು ನಮ್ ಪದ್ಧತಿ. ಅದಕ್ಕೆ ತಕ್ಕನಾಗಿ ಪ್ರಾಕ್ಟೀಸ್ ಮಾಡೋದು ಇವರ ಪದ್ಧತಿ. ಬಟ್ ಟಾಸ್ಕ್ ಏರಿಯಾನಲ್ಲಿ ಟ್ವಿಸ್ಟ್ ಕೊಡೋದೆ ನಮ್ಮ ಪಾಲಿಸಿ. ವೆಲ್ಕಮ್ ಟು ರೆನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ Snapdeal.com. ಇದು ಜನರೇಷನ್ಗಳ ವಾರು. ಸಾವಿರ ಸೋಲುಗಳನ್ನು ಮೆಟ್ಟಿ ನಿಂತು ಮೈ ನೋವಿದ್ರು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಆಟದಿಂದ ಅಟ್ಟಕ್ಕೆ ಏರದೆ, ಪಾಠದಿಂದ ಪಟ್ಟಕ್ಕೆ ಏರದೆ ಹೋರಾಟ ಮಾಡ್ತಿರೋ ಜೋಡಿಗಳನ್ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಜೋಡಿ ವಾರಿಯರ್ಸ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು. ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಸೂಪರ್. ಸಚಿನ್ ಮತ್ತು ಕ್ಷಮಾ ಅವರು ಇಲ್ಲಿ ಇಷ್ಟ ಜನದಲ್ಲಿ ಯಾರನ್ನ ನೀವು ಎತ್ಕೋಬಹುದು? ಕ್ಷಮಾ ಅವರೇ, ಇದ್ದುದರಲ್ಲೇ ಶಿಲ್ಪಾನ್ ಎತ್ತಬಹುದು ಅಂತ. ಶಿಲ್ಪ ಬನ್ನಿ ಟ್ರೈ ಮಾಡಿ, ನಾನು ನೋಡ್ಲೇಬೇಕೀಗ. ಇದ್ರ ಗೊತ್ತಿಲ್ಲ. ಎಷ್ಟು ಭಾರ ಐತಿ ನಮ್ಮ ದೇವಮರೆ, ಸರ್, ನಿಮ್ಮ ಕೆಪಾಸಿಟಿಗೆ ಯಾರನ್ನ ಎತ್ತುತ್ತೀರಿ ಇಲ್ಲಿ? ಇಲ್ಲಿ ಸರ್ ಎತ್ಕೊಂಡಿದೆ. ಆಕ್ಚುಲಿ ನೀವು ಭೋಜಮನ್ ಎತ್ತದ್ ನಾವು ನೋಡ್ಬೇಕು. ಹಂಗೆ ದೇವಮ್ಮನ ಎತ್ ಕುಕ್ಲಿ ಬಿಡು. ಅವ್ರು ಆಗಲ್ಲ ಅಂತ ಪ್ರೂವ್ ಮಾಡ್ತಾ ಇರೋದು ಭೋಜಮ್ಮ. ಯಾಕೆ ದೇವಮ್ಮ ಬಂದಿದ್ದೀರಿ, ಹಂಗೆ ಹೋಗ್ಬೇಡಿ. ಕ್ಷಮಾಮನ್ ಒಂದ್ಸತಿ ಎತ್ಬಿಡಿ. ಮೊಮ್ಮಗುನ ಎತ್ಕೊಂಡಂಗೆ ಎತ್ಕೊಂಡ್ಬಿಟ್ರಿ. ಶರತ್ ಸರ್, ನೀನು ಯಾರನ್ನ ಎತ್ಬಲ್ಲೆ? ಯಾರು ಬೇಕು ಎತ್ಬಿದ್ಯಾ? ರಾಮಪ್ಪನ ಎತ್ತು ನೋಡೋಣ. ಎರಡು, ಸಾಕು 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 ಅಯ್ಯೋ, ರಾಮಪ್ಪ ಬಿಡ್ತಾನೆ ಇಲ್ಲ. ಇದ್ದೇ ಬೀಳ್ತಾರೆ. ಓಕೆನಾ? ಈಗ ಬಂದ್ರಿ, ನಿಂತ್ಕೊಂಡ್ರಿ, ಇವ್ರ ತೂಕ ಎತ್ಸೋದು ಒಬ್ಬೊಬ್ರು ನೋಡಿದ್ರಿ, ಇದನ್ನೆಲ್ಲ ನೋಡಿ ಸೆಟಪ್ ಏನ್ ಅನ್ಸಿದೆ? ಏನಿರ್ಬೋದು ಟಾಸ್ಕ್? ಟ್ಯಾಸ್ ಏನಂತ ಈಗ ಹೇಳಕ್ ಆಗಲ್ಲ ಸರ್. ನೀವು ಟುಸ್ ಕೊಡ್ಬಂದ್ರೆ ನಮ್ಗೆ ಆಗೋದು, ಟುಸ್ಗಳೆಲ್ಲ ಕೊಟ್ಮೇಲೆ ನಮ್ಗೆ ತಲೆಗೋಡೋದು. ಜೋಡಿ ವಾರಿಯರ್ಸ್, ಇವತ್ತು ನಾವು ಯಾಕೆ ಈ ತರಹ ವೆಯ್ಟ್ ಲಿಫ್ಟ್ ಮಾಡಿಸೋದು ನಿಮ್ ಕೈಲಿ, ನಿಮ್ಮಲ್ಲೇ ಒಬ್ಬೊಬ್ಬರನ್ನ ಎತ್ಸಿದ್ವು, ತಿರ್ಗಕ್ ಹೇಳಿದ್ವು? ಯಾಕೆ ಅಂದ್ರೆ ನಿಮ್ಮ ರಟ್ಟೆ ಬಲನ ಚೆಕ್ ಮಾಡುವಂತಹ ಟಾಸ್ಕ್ ಇವತ್ತು ನೀವು ಮಾಡಕ್ ಹೋಗ್ತಾ ಇದ್ದೀರಾ. ರೂಲ್ಸ್ ಹೇಳೋದಕ್ಕಿಂತ ಮುಂಚೆ ಅಭಿ, ಓಕೆ, ಇವತ್ತಿನ ಟಾಸ್ಕ್ ತುಂಬಾ 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 ಸಿಂಪಲ್.
ನಾನು ನಿಮ್ಮ ಟೈಮ್ ಈಗ ಶುರು ಆಗುತ್ತೆ 3, 2, 1 ಅಂತ ಹೇಳಿ ವಿಸಿಲ್ ನ ಬ್ಲೋ ಮಾಡಿದ ತಕ್ಷಣ ನೀವು ಅಲ್ಲಿ ಓಡೋಗ್ತೀರಾ. ಓಡೋಗಿ ನೀವು ಆ ಫ್ಲಾಗ್ ನ ಎತ್ಕೊಂಡ್ ಬರ್ತೀರಾ ಅಷ್ಟೇ. ಹಂಗೆ ಎತ್ಕೊಂಡು ಹಿಂಗ್ ಓಡ್ ಬರೋದಲ್ಲ ಸರ್, ಏನೋ ಒಂದು ಟುಸ್ ಇದೆ. ಏನೋ ಒಂದು ಟುಸ್ ಇದೆ, ಖಂಡಿತವಾಗ್ಲೂ ಟುಸ್ ಇದೆ. ಈ ಟುಸ್ ಏನಂದ್ರೆ ನಿಮ್ಗೆ ಇಲ್ಲಿ ಒಂದು ಹಗ್ಗ ಕಾಣ್ತಾ ಇದೆಯಲ್ಲ, ಹಗ್ಗದ ಕೆಳಗೆ ಚೀಲ ಇದೆ ಅಂಡ್ ಅಲ್ಲಿಂದ ನೋಡ್ಕೊಂಡ್ ಬಂದ್ರೆ ಕೆಳಗಡೆ ಆ ಎಡ್ಜ್ ಅಲ್ಲಿ ಒಂದಷ್ಟು ಸರ್ಪ್ಲಿಗಳಿದೆ. ಆ ಸರ್ಪ್ಲಿಗೆ ಒಂದಷ್ಟು ಹೋಲ್ಡರ್ಸ್ ಇದೆ. ಅದನ್ನ ನಿಮ್ಮ ಕೈಗೆ, ಕಾಲ್ಗೆ ಮತ್ತೆ ಕತ್ತಿಗೆ ಲಾಕ್ ಮಾಡಿ. ಅಲ್ಲಿ ಒಂದು ಸಣ್ಣ ರಿಂಗ್ ಇದೆ, ಒಂದು ಹೋಲ್ಡರ್ ಇದೆ. ಆ ಒಂದು ಹೋಲ್ಡರ್ ನ ಇಟ್ಕೊಂಡು ನೀವು ಎಳಿಯಕ್ ಶುರು ಮಾಡ್ತೀರಾ. ನೀವ್ ಎಳಿತಿದ್ದಂಗೆ ಹಗ್ಗದ ಜೊತೆ ಆ ಒಂದು ಸ್ಯಾಕ್ ಕೂಡ ಮೇಲ್ ಬರುತ್ತೆ. ಅಲ್ಲಿ ಹೋಗ್ತೀರಾ, ಫ್ಲಾಗ್ ನ ಎತ್ಕೊಳ್ತೀರಾ, ನಿಂತ್ಕೋತೀರಾ. ರೂಲ್ಸ್ ಏನಂದ್ರೆ ನಿಮಗೆ ಸರಿಯಾಗಿರೋ ವೆಯ್ಟ್ ನ ಅಲ್ಲ ಹಾಕಿ ಅದನ್ನ ನೀವು ಎಳ್ಕೊಂಡು ಹೋಗಿ ಆ ಫ್ಲಾಗ್ ನ ಎತ್ಕೊಬೇಕು. ಸಿಂಪಲ್ ಅಲ್ಲ? ಆದ್ರೆ ಇದು ಸಿಂಗಲ್ ಆಗಿ ನಡೆಯುವಂತ ಚಾಲೆಂಜು. ಅಂದ್ರೆ ಇದನ್ನ ನೀವು ಜೋಡಿಯಾಗಿ ಆಡ್ತಾ ಇಲ್ಲ. ಮೇಲ್ ಜೊತೆ ಕಂಟೆಸ್ಟ್ ಮಾಡ್ತೀರಾ, ಫೀಮೇಲ್ ಜೊತೆ ಕಂಟೆಸ್ಟ್ ಮಾಡ್ತೀರಾ, ಜೂನಿಯರ್ ಜೊತೆ, ಸೀನಿಯರ್ ಜೊತೆ ಕಂಟೆಸ್ಟ್ ಮಾಡ್ತೀರಾ. ಯಾರು ಬೇಗ ಹೋಗಿ ಆ ಫ್ಲಾಗ್ ನ ಎತ್ಕೊಂತಿರೋ ಆ ರೌಂಡ್ ನ ವಿನ್ನರ್ ಆಗ್ತಾರೆ. ಸಪೋಸ್ ಇದರಲ್ಲಿ ಶರತ್ ಮೇಲ್ ಜೂನಿಯರ್ ಜೊತೆ ಆಡಿ ನೀನು ಗೆದ್ದಾಗ, ಅದೇ ತರ ದೇವಮ್ಮ ಅವರು ಅವರ ಸೀನಿಯರ್ ಜೊತೆ ಆಡಿ ಗೆದ್ರೆ ಅಲ್ಲಿಗೆ ನಿಮ್ಮ ಪೇರ್ ವಿನ್ ಆಗತ್ತೆ. ಅಂದ್ರೆ ಲೈಫ್ ನಿಮ್ ಕೈಗೆ ಬರುತ್ತೆ. ಆದ್ರೆ ಫಿಮೇಲ್ ಸೀನಿಯರ್ಸ್ ಇದಾರೆ, ಮೇಲ್ ಸೀನಿಯರ್ಸ್ ಇದಾರೆ, ಫಿಮೇಲ್ ಜೂನಿಯರ್ಸ್ ಇದಾರೆ, ಮೇಲ್ ಜೂನಿಯರ್ಸ್ ಇದಾರೆ. ಇವ್ರಿಗೆಲ್ಲ ಒಂದೇ ವೆಯ್ಟ್ ನ ನಾವು ಕೊಡಕ್ ಆಗೋದಿಲ್ಲ. ಜೂನಿಯರ್ಸ್ ಮೇಲ್ಗೆ ನಿಮ್ಮಲ್ಲಿ ಎಷ್ಟು ತಾಕತ್ತಿದೆ, ಎಷ್ಟು ಕೆಜಿನ ಎಳಿತೀರಿ? ಅಭಿ ಹೇಳಬೇಕು. 40 to 50. ಓಕೆ ಸಚಿನ್ 40 to 59 ಕಾಣುತ್ತೆ. ಓಕೆ ಕಿಟಿ ಇವ್ರು ಎಷ್ಟು ಎಳಿತಾರೆ ಅದ್ರ ಮೇಲೆ ಡಬಲ್ ಎಳಿತೀನಿ ಸರ್. ಅವ್ರು ಎಷ್ಟು ಎಳಿತಾರೆ ಅದ್ರ ಮೇಲೆ ಡಬಲ್ ಎಳಿ. ಅಯ್ಯೋ ಅವತ್ತು ಕೊಟ್ರಲ್ಲ ಡಬಲ್ ಅಂದ್ರೆ ಅವರು 40 to 50. ನನಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸ್ವಲ್ಪ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಳಿತೀನಿ ಸರ್ ನಾನು. ಎಳಿತಿಲ್ಲ. ಓಕೆ, ಈಗ ನಿಮ್ಗೆಲ್ಲ ರೂಲ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀವಿ. ಈಗ ನಾವು ಹುಡುಗರಿಗೆ ಕೊಡ್ತಾ ಇರೋಂತ ವೆಯ್ಟ್ 45 kg. ಹಾಗೆ ನಮ್ಮ ಮೇಲ್ ಸೀನಿಯರ್ಸ್ಗೆ ಕೊಡ್ತಾ ಇರೋಂತ ವೆಯ್ಟ್ 40 kg. ಜೂನಿಯರ್ ಫಿಮೇಲ್ಸ್ಗೆ ಕೊಡ್ತಾ ಇರೋಂತ ವೆಯ್ಟ್ 30 kg. ಹಾಗೆ ಫಿಮೇಲ್ ಸೀನಿಯರ್ಸ್ಗೆ ನಾವು ಕೊಡ್ತಾ ಇರೋಂತ ವೆಯ್ಟ್ 25. ಇಂಡಿವಿಜುವಲ್ ಆಗಾಡಿ ನೀವು ಗೆದ್ದು ನಿಮ್ಮ ಜೋಡಿನೂ ಇಂಡಿವಿಜುವಲ್ ಆಗಿ ಗೆದ್ರೆ ನಿಮಗೆ ಲೈಫ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಬ್ರು ಗೆದ್ದು ಇನ್ನೊಬ್ರು ಗೆಲ್ಲಿಲ್ಲ ಅಂತಂದ್ರೆ ಉಪಯೋಗ ಇಲ್ಲ. ಕ್ಲಿಯರ್? ಓಕೆ, ಈ ಟಾಸ್ಕ್ ಅಲ್ಲಿ ಮೊದಲನೇದಾಗಿ ಆಡಕ್ ಬರ್ತಾ ಇರೋದು 45 kg ನ ರಟ್ಟೆ ಬಲ್ದಿಂದ ಎಳೆಯಾಗಿ ಬರ್ತಾ ಇದ್ದಾರೆ ಅಭಿ ಅಂಡ್ ಸಚಿನ್. ಬನ್ನಿ ಪೊಸಿಷನ್ ತಗೊಳ್ಳಿ. ಒಂದು ಕಡೆ ಸಚಿನ್, ಇನ್ನೊಂದು ಕಡೆ ಅಭಿ 45 kg ನ ಎಳ್ಕೊಂಡು ಹೋಗಿ ಫ್ಲಾಗ್ ನ ಎಳಿತೀನಿ ಅಂತ ಧೈರ್ಯವಾಗಿ ನಿಂತಿದ್ದಾರೆ. ನೋಡೇ ಬಿಡೋಣ ಇವ್ರ ರಟ್ಟೆಯಲ್ಲಿ ಎಷ್ಟು ಬಲ ಇದೆ ಅಂತ. ಇಬ್ರು ರೆಡಿನಾ? ಓಕೆ, ನಿಮ್ಮ ಟೈಮ್ ಶುರು ಆಗತ್ತೆ in 3, 2, 1. Come on ಅಭಿ, come on ಸಚಿನ್. ಈಸಿ ಅನ್ಕೊಂಡ್ವಿ, ಬಟ್ ಯಾವಾಗ ಸ್ಟಾರ್ಟ್ ಅಂದ್ರು ಅದನ್ನ 2 ಅಡಿನೂ ಎತ್ತಕ್ಕಾಗ್ತಾ ಇಲ್ಲ. ಜಲ್ಲಿಕಲ್ ಹಾಕಿದ್ದು ಫುಲ್ ಜಾರ್ತಾ ಇತ್ತು, ಜಾರ್ತಾ ಇತ್ತು. ಏನೇ ಅಂದ್ರೂ ಗ್ರಿಪ್ ಸಿಗ್ತಾ ಇರಲಿಲ್ಲ. ಕವನ ಬೆಳೆಯಬೇ. ಏನ್ 45 kg ಎಳೆಯಕ್ಕಾಗ್ತಿಲ್ಲ ಹುಡುಗರಾಗ್ಬಿಟ್ಟು ಅಂದ್ಬಿಟ್ಟು ಏನು ಮುಂದೆ ಹೋಗ್ತಾರೆ ಹಿಂದೆ ಬರ್ತಾರೆ. ಅದು ವೆಯ್ಟ್ ಗೀಟ್ ಎಲ್ಲ ತಗ್ ಬಿಸಾಕ್ತವ್ರೆ. ಎಳೆಯಕ್ಕಾಗ್ತಿಲ್ಲ, ಜಲ್ಲಿ ಬೇರೆ ಜಾರ್ತೈತೆ, ಬೀಳ್ತಾರೆ, ಹೇಳ್ತಾರೆ. ಅಯ್ಯೋ ನಮ್ಗೆ ತಲೆ ಕೆಟ್ಟೈತು. ಮೂರು ಅಡಿ 4 ಅಡಿ ಅಷ್ಟೇ ಮ್ಯಾಕ್ಸಿಮಮ್ ಎತ್ತಕ್ಕಾಗಿದ್ದು. ಆ ಕಡೆ ಸಚಿನು ಅಷ್ಟೇ.
ಮಾಡ್ಬೋದು ಎಳೆಯ ಸಚಿನ್ ನಿನ್ನ ಐಟ್ಗೆ ಹೆಂಗ್ ಹೋಗ್ಬೇಕದು ಅಷ್ಟೇ ಸಚಿನ್ ಅಷ್ಟೇ ಒಬ್ಬರಾದ್ರೂ ಎಳೀರಿ ಬೇಗ ಅಷ್ಟೇ ಅಭಿ ಎಳೆಯ ಮುಂದೆ ಮಾಡ ಗ್ರಿಪ್ ಅಂತೂ ಫುಲ್ ಮಿಸ್ ಆಯ್ತು ನನಗೆ ಎಳೆಯೋದ್ಕಿಂತ ಬರೀ ಜಾರ್ ಬೀಳ್ತಾ ಇದ್ದೆ ಮಲ್ಕೊಂಡ್ಬಿಟ್ಟು ಕೂತ್ಕೊಂಡು ಕಾಲಲ್ಲಿ ಸಪೋರ್ಟ್ ತಗೊಂಡು ಕಾಲಲ್ಲಿ ಒಂದ್ ಸ್ಟೆಪ್ ಹಿಂದೆ ಹೋಗೋದು, ಆಮೇಲೆ ಪುನಃ ಅಲ್ಲಿ ಸ್ಟೇ ಮಾಡೋದು. ಆಮೇಲೆ ಲೆವೆಲ್ ಬಂದ ತಕ್ಷಣ ಇನ್ನು 2 feet ಇದೆ ಫ್ಲಾಗ್ಗೆ. ಫುಲ್ ಮಲ್ಕೊಂಡ್ಬಿಟ್ಟಿದ್ದೀನಿ, ಫುಲ್ ಹಿಂದೆ ಎಲ್ಲ ಇದು ಮಾಡಿ ನೋಡ್ತಾ ಇದ್ದೀನಿ. 2 feet ಅಯ್ಯೋ ಅಂತ ಆಗ್ತಿದೆ ನನಗೆ. ಹಿಂದೆ ಮೂವ್ ಮಾಡಕ್ಕೆ ಆಗ್ತಿಲ್ಲ, ಹಿಂದೆ ಸ್ವಲ್ಪ ಎತ್ತಿದ್ರು ಹೇಳ್ಕೊಂತ ಇತ್ತು, ಸ್ವಲ್ಪ ಎತ್ತಿದ್ರು ಹೇಳ್ಕೊಂತ ಇತ್ತು ಅದು. ಫುಲ್ ಟ್ರೈನ್ ಆಗ್ಬಿಟ್ಟಿದೆ. ಈಗ ಕೈ ಇಟ್ರೆ ಹಿಂಗ್ ಮಡ್ಚಕ್ ಆಗ್ತಿರ್ಲಿಲ್ಲ, ಮಡ್ಚಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಇದಾಗಿತ್ತು. ಫುಲ್ಲು ಎಕ್ಸಾಸ್ಟ್ ಆಗ್ಬಿಟ್ಟಿದ್ವಿ. ಹೊಸ ಐಡಿಯಾ ಮಾಡ್ದ, ಹೊಸ ತರದಲ್ಲಿ ಬಿಟ್ಟ. ಟ್ರೈ ಮಾಡಿ ಎಷ್ಟು ಇದು ಮಾಡಿದ್ರು ಆ ಕೊನೆ ಇದ್ರಲ್ಲಿ ಹೋಗ್ಬೇಕಾರೆ ಮಿಸ್ ಆಗ್ತಿತ್ತು. ದಬಾಕಂಡ್ವಿ. 10 ನಿಮಿಷ ಆಯ್ತು. ಆ ಚೀಲ ಬರೀ ಮೇಲಕ್ಕೆ ಹೋಯ್ತಷ್ಟೇ, ಆದ್ರೆ ಮುಂದಕ್ಕೆ ಹೋಗ್ಲೇ ಇಲ್ಲ. ಓಕೆ, ಈಗ 45 kg 5 kg ಕಮ್ಮಿ ಮಾಡ್ರಪ್ಪ 2 ಕಡೆ. ನಾಚಿಕೆ ಬಿಟ್ಟು ಇದು ಹೇಳಕ್ಕಾಗಲ್ಲ, ಯಾಕಂದ್ರೆ ಇಳಿಲೇಬೇಕು, ಕಷ್ಟ ನೋಡಕ್ಕಾಗದ. ಅವರೇ 5 kg ಕಮ್ಮಿ ಮಾಡಿದ್ರು. ಓಕೆ, ನಾವು ನಿಮ್ಗೆ 45 kg ಇಳಿಯಕ್ಕೆ ಕೊಟ್ಟಿದ್ವಿ, ಆದ್ರೆ ನಿಮ್ಗೆ ಆಗ್ಲಿಲ್ಲ. ಅದಕ್ಕಾಗಿ ನಾವು ಒಂದು 5 kg ಕಮ್ಮಿ ಮಾಡಿ 40 kg ಇಳಿಸಿದೀವಿ. ಸೊ ನೋಡೋಣ ಇವಾಗ್ಲಾದ್ರೂ ಇಳಿತೀರಾ ಅಂತ. ಸೊ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. $40 kg ಇಳಿಬೇಕಾದ್ರೂ ಫುಲ್ಲು ಎಕ್ಸಾಸ್ಟ್ ಆಗ್ಬಿಟ್ಟಿದೆ, ಇಳಿಯಕ್ಕೆ ಆಗ್ತಿಲ್ಲ. ಕೈಯೆಲ್ಲ ನಡುಕ್ತಾ ಇತ್ತು, ಕಾಲೆಲ್ಲ ಇದಾಗ್ತಿತ್ತು, ಯಾಕಂದ್ರೆ 45 kg ಫುಲ್ ಡ್ರೈನ್ ಮಾಡ್ಬಿಟ್ಟಿತ್ತು ನಮ್ಮ ಎನರ್ಜಿನ. ಜಾಸ್ತಿ ಹೋಗೋದು ಮುಂದೆ ಬರೋದು ದಬ ಅಂತ ದಬಾಕಂತಿದ್ದೆ. ಸಚಿನ್ 50 kg ವರ್ಗು ಇಳಿತೀವಿ ಅಂತ ಹೋಸೆಲ್ಲ ಏನೇನೋ ಮಾಡ್ತೀಯ ಲೈಫಲ್ಲಿ ಮಾಡ. $45 kg ಮತ್ತೆ 40 kg ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ಬಿಟ್ವಿ. ಈ ತರ ಎಳ್ದಿ ಫುಲ್ ಸುಸ್ತಾಗೋದ್ವಿ. ಫುಲ್ ಎಲ್ಲ ಬಾಡಿ ಎಲ್ಲ ವೆಯ್ಟ್ ಎಲ್ಲ ಹಾಕ್ಬಿಟ್ಟು ಟ್ರೈ ಮಾಡ್ತಾ ಇದೆ, ಅಂದ್ರೂ ಎಲ್ಲ ಒಂದ್ ಕಡೆ ಆಗ್ತಿರ್ಲಿಲ್ಲ. ಆಗಲ್ಲ. ಓಕೆ, ನಿಮ್ಮ ತಾಕತ್ತು ಇನ್ನೊಂದ್ಸರಿ ಚೆಕ್ ಮಾಡಿದ್ವಿ. 40 kg ಹಾಕಿ ನಿಮ್ಮ ತಾಕತ್ತು ಅಲ್ಲೂ ಮಣ್ಪಾಲಾಯ್ತು. ಓಕೆ, ಇಬ್ಬರಿಗೂ ಇನ್ನ 5 kg ಕಮ್ಮಿ ಮಾಡ್ರಪ್ಪ. ಅಯ್ಯೋ, ನನಗೆ ನಾಚಿಕೆ ಆಗ್ತಾ ಇದೆ. 45ರಿಂದ 40ಕ್ಕೆ ಬಂದು 40ಇಂದ ಪುನಃ 35ಕ್ಕೆ ಬರ್ಸ್ಬಿಟ್ರು. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಸಚಿನ್ ಆಗತ್ತೆ, ಆಗತ್ತೆ. ಯಾವಾಗ 35 kg ಬಂದ್ವಿ ಅವಾಗ ಎನರ್ಜಿ ಬ್ಯಾಟ್ರಿನೇ ಇರಲಿಲ್ಲ.
ಫ್ಲಾಗ್ ಎತ್ಕೊಂಡ್ರು ನನಗೆಲ್ಲೋ ಒಂದು ಕಡೆ ಮನಸ್ಸಲ್ಲಿ ಸಮಾಧಾನನೇ ಇರಲಿಲ್ಲ. ಯಾಕಂದರೆ 45 kg ಮತ್ತು 40 kgನ ಇಳಿಯೋಕ್ಕಾಗಿಲ್ಲ. ಸೊ ಅದೊಂದು ಸಖತ್ ಬೇಜಾರಾಗ್ತಿತ್ತು. ಓಕೆ ಅಭಿಯಾನ್ ಸಚಿನ್ ಅಲ್ಲೋ 40ರಿಂದ 50 kg ಒಳಗೂ ಎಳಿತೀನಿ ಅಂದೆ. 45 ಕೊಟ್ವಿ, 45 ಆಗ್ಲಿಲ್ಲ. 40 ಕೊಟ್ವಿ, 40 ಆಗ್ಲಿಲ್ಲ. ಕೊನೆಗೆ 35 kg ಕೊಟ್ವಿ, 35 kgನೂ ಆಗ್ಲೇ ಇಲ್ಲ. ಗೌತಮ ಏನ್ ಹೇಳ್ತೀರಿ? ಅವ್ನು ಮಾಡಿದಾನೆ ಸರ್, ತುಂಬಾ ಕಷ್ಟಪಟ್ಟಿದ್ದಾನೆ, ಏನ್ ಮಾಡೋಕ್ಕಾಗೋದಿಲ್ಲ. ಈಗ ನಾನು ನೋಡ್ತಾ ಇದ್ದೀವಲ್ಲ. ಎಲ್ಲಿ ಮಿಸ್ ಹೊಡೆದೆ ಅಭಿ ನೀನು? ನಾನು ಎಷ್ಟು ಸ್ಟ್ರೆಂತ್ ಇದೆ ಎಲ್ಲ ಹಾಕಿದೆ, ಬಟ್ ಇಟ್ಸ್ ಅಬೌವ್ ಮೈ ಸ್ಟ್ರೆಂತ್ ಐ ಗೆಸ್. ಸಚಿನ್ ಏನಾಯ್ತು? 45 ಹೇಳಕ್ಕೆ ತುಂಬಾನೇ ಕಷ್ಟ ಆಯ್ತು ಸರ್, ಇದು ಆಗಿಲ್ಲ. 40 ಹೇಳ್ತಿದ್ದು 45 ಎಫರ್ಟಲ್ಲಿ ಫಸ್ಟ್ ಹೇಳ್ದೆ ಅಲ್ಲ, ಸೊ ಆ ಎಫರ್ಟಲ್ಲಿ 40ನೇ ಹೇಳ್ತಿದ್ರೆ ಆಲ್ಮೋಸ್ಟ್ ರೀಚ್ ಆಗ್ಬಿಟ್ಟು ಸ್ವಲ್ಪ ಜಸ್ಟ್ರಲ್ಲಿ ಮಿಸ್ ಆಯಿತು. ಹೌದು, ನೀನು ಎಲ್ಲ ಎನರ್ಜಿನ ಒಟ್ಟಿಗೆ ಹಾಕಿ ಎಳ್ಕೊಂಡು ಹೋಗಿದ್ದಿದ್ರೆ 40 kgಲೇ ನೀನು ಅದನ್ನ ಫ್ಲಾಗ್ನ ಎತ್ಕೋಬೋದಿತ್ತು. ಓಕೆ, ಈಗ ನೆಕ್ಸ್ಟ್ ರೌಂಡ್ ಅಲ್ಲಿ ಬರ್ತಾ ಇರೋದು ಸುನಾಮಿ ಕಿಟ್ಟಿ ಅಂಡ್ ಶರತ್. ಟೇಕ್ ಪೊಸಿಷನ್. ಸೊ ನನಗೆ ಒಂದೇ ಕೈ ಯೂಸ್ ಮಾಡೋಕ್ಕೆ, ಯಾಕೆಂದ್ರೆ ಲೆಫ್ಟ್ ಶೋಲ್ಡರ್ ವರ್ಕ್ ಆಗಲ್ಲ. ಸೊ ಆ ನೀ ಪ್ಯಾಡ್ನ ಮುಂದೆ ತಗೊಂಡೆ ಸಪೋರ್ಟ್ಗೆ, ಸೊ ಇಟ್ ವೋಂಟ್ ಹರ್ಟ್ ಮೀ ಅಂದ್ಬಿಟ್ಟು. ಓಕೆ, ಒಂದ್ ಕಡೆ ಕಿಟ್ಟಿ, ಇನ್ನೊಂದು ಕಡೆ ಶರತ್. ನೋಡೋಣ ಯಾರು ಹೇಳ್ತಾರೆ ಅಂತ. ನಿಮ್ಮ ಟೈಮ್ ಶುರು ಆಗತ್ತೆ ಇನ್ 3, 2, 1. ಓಕೆ, ಒಂದೇ ಸತಿ ನನ್ನ ಬಾಡಿ ವೆಯ್ಟ್ನ ಅದಕ್ಕಿಂತ ಆಪೋಸಿಟ್ ವೇಲಿ ಡೌನ್ಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದೆ. ತಲೆ ಕೆಟ್ಟೈತಿ, ಏನಪ್ಪ ಇದೆಲ್ಲ ಇಟ್ಕೊಂಡು ಒಳ್ಳೆ ತಾಕತ್ ಇಟ್ಕೊಂಡು ಜಾರ ತಕ್ಷಣ ಬಿದ್ದೋಗ್ಬಿಟ್ನಲ್ಲ ಅನ್ಕೊಂಡು ಸಖತ್ ಬೇಜಾರಾಯ್ತು. ಎಲ್ಲಿತ್ತು ಶರತ್ ಎನರ್ಜಿ? ದೇವಮ್ಮ ಕೊಟ್ಟಿದ್ದು. ದೇವಮ್ಮ 7 ವರ್ಷ ಹಾಲು ಕುಡ್ಸಿದ್ದೆ ನಿನ್ನ ಎತ್ ಮಗಂಗೆ, ಉಪಯೋಗ ಆಗ್ಲಿಲ್ಲ. ಮುದ್ದೆ ತಿನ್ಸಿದ್ದೆ ಶರತ್ಗೆ, ವರ್ಕೌಟ್ ಆಗೋಯ್ತು. ಅಂಡ್ ಶರತ್ ಇವತ್ತು ಪ್ರೂವ್ ಮಾಡಿದಾನೆ ಟ್ರೂ ವಾರಿಯರ್ ಅಂತ. ಥ್ಯಾಂಕ್ ಯು ಸರ್. ಲವ್ಲಿ. ನನ್ನ ಎದುರಾಳಿ ಆಕ್ಚುಲಿ ಇವತ್ತು ಕಿಟ್ಟಿ ಅವರಾಗಿರಲಿಲ್ಲ ಸರ್, 45 kg ಮೂಟೆ ಆಗಿತ್ತು. ಸೂಪರ್, ಲವ್ಲಿ. ಓಕೆ, ಎನಿವೇಸ್ 2 ರೌಂಡ್ ಮುಗ್ದಿದೆ. ಸೊ ಈಗ ನೆಕ್ಸ್ಟ್ ಬರ್ತಾ ಇರೋಂತ ವಾರಿಯರ್ಸ್, ಲೇಡಿ ವಾರಿಯರ್ಸ್. ಎಸ್, ಬಾಯ್ ಬಡ್ಕಿ ಸೌಮ್ಯ ಅಂಡ್ ಮಿಸ್ ಕರ್ನಾಟಕ. ಸೊ ನೆಕ್ಸ್ಟ್ ನಾನು ಸೌಮ್ಯ ಅಂತ ಬಂದಾಗ ಐ ಥಾಟ್ ಓಕೆ ಏನಾದರೂ ಆಗಲಿ ಎಳೆಯೋಣ, ಬಿಕಾಸ್ ನನಗೆ ವೇಟ್ ಎಳೆಯೋದ್ರಲ್ಲಿ ನನಗೆ ಕಾನ್ಫಿಡೆನ್ಸ್ ಇತ್ತು. ಸೊ ಅಪ್ಪ ಫುಲ್ ಮೋಟಿವೇಟ್ ಮಾಡಿದ್ರು, ಈ ಥರ ಸ್ಟ್ರಾಂಗ್ ಆಗಿ ಅವಳನ್ನ ಹೆಂಗೆ ಎಳ್ದಷ್ಟು ನಿನಗೆ ನೀನೆಷ್ಟು ಸ್ಟ್ರಾಂಗು ಅಂತ ತೋರಿಸ್ಕೊಬೋದು ಅಂತ. ಲೇಡಿ ವಾರಿಯರ್ಸ್, ಈಗ ನಿಮ್ಮ ಟೀಮಿನ ಗೆಲುವು ಹತ್ತತ್ರ ಬರಬೇಕು ಅಂದ್ರೆ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಗೊತ್ತಾಗಲೇ, ಗುಡ್ ಲಕ್ ಟು ಬೋತ್ ಆಫ್ ಯು. ಓಕೆ, ಸೊ ನಿಮ್ಮ ಟೈಮ್ ಶುರು ಆಗುತ್ತೆ ಇನ್ 3, 2, 1. ಎಳಿತಾ ಇದ್ದೀನಿ, ಬರ್ತಾ ಇತ್ತು, ಬಟ್ ಕಾಲ್ ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ. ಕೆಳಗೆ ಕೂತ್ಕೊಂಡೆ ಇದು ಮಾಡ್ತಾ ಇದ್ದೆ. ಆ ಕುತ್ತಿಗೆಗೆ ಬೇರೆ ಆ ಚೈನಿಂದ ಹಾಕಿದ್ರು. 35, 40 ಎಲ್ಲ ರ್ಯಾಂಡಮ್ ಆಗಿ ಎತ್ತಿರೋದು ಉಂಟು, ಬಟ್ ದೆನ್ ಇಲ್ಲಿ ಆ ಪುಲ್ಲಿಯಲ್ಲಿ ಎಳೆಯೋದಲ್ಲ, ಇಟ್ ವಾಸ್ ನಾಟ್ ದ ಸೇಮ್ ವೇಟ್. ಅದು ಬೇರೆ ಇಲ್ಲಿ ನೆಲದಲ್ಲಿ ಜಲ್ಲಿಕಲ್ ಬೇರೆ ಹಾಕಿರೋ, ಗ್ರಿಪ್ ಸಿಕ್ತಿಲ್ಲ, ಎಳಿಬೇಕು, ಮಲ್ಕೊಬೇಕು, ತುಂಬಾ ಡ್ರಾಮಾಗಳಾಗ್ಬಿಡ್ತು. ಸ್ವಲ್ಪ ದೂರ ಅದೇ ತರ ಕಾಲು ಗ್ರಿಪ್ ತಗೋ, ಹೋಗ್ತಾ ಇರು. ಅರ್ಧ ಅಡಿನೇ ಆಗಲಿ, ಹೋಗ್ತಾ ಇರು. ಬೇಗ ಬೇಗ ಹಿಂದೆ ಹೋದೆ, ಕಾಲಲ್ಲಿ ಇದು ಮಾಡ್ಕೊಂಡೆ, ನಿಂತ್ಕೊಂಡಂತೂ ಎಳಿಯೋಕ್ಕಾಗ್ತಾ ಇಲ್ಲ. ಹಾಗೆ ಅರ್ಧ ಅಡಿನೇ ಪರವಾಗಿಲ್ಲ. ಸೌಮ್ಯ ಉರುಳ್ಕೊಂಡು ನೋಡ್ಕೊಂಡು ಹೋಗ್ತಿದ್ದಾಳೆ, ಬಟ್ ನನಗೆ ಕಾಲಿಗೆ ಗ್ರಿಪ್ ಸಿಕ್ತಿಲ್ಲ.
it, man. Yes. ಹೊಸ ಸ್ಟ್ರಾಟಜಿ. Keeper ready. Correct. ಕರೆಕ್ಟ್ ಆಗಿದೆ. ಪಕ್ಕ ಐಡಿಯಾ. Yes. ಸೂಪರ್. ಐಡಿಯಾ ಮಾಡಿದೆ. ಫಾಲೋ ಮಾಡಿ. ಸೂಪರ್. ನೋ. Yes. ನಾನೊಂದ್ ಕಡೆಯಿಂದ ಎಲ್ಲಿ ಆ ಕಡೆ ರೀಚ್ ಮಾಡಿ ಅದನ್ನ ಬಾಟರ್ ತಗೊಂಡ್ರೆ ಅಟ್ಲೀಸ್ಟ್ ನಮಗೆ ಗೆಲ್ಲಿಗೆ ಅವಕಾಶ ಇರ್ತದೆ ಅಂತ ನಾನು ಈ ಕಡೆಯಿಂದ. ಒಳ್ಳೆ ಟೈಮ್. ಕೆಮಿಕಲ್ ಗುಂಡೆ ಹೋಯ್ತು, ಆಮೇಲೆ ಮಣ್ಣಾಯ್ತು, ಮಣ್ಣಲ್ಲಿ ಇನ್ನೂ ಗ್ರಿಪ್ ಸಿಕ್ತಿಲ್ಲ. Come on. Oh, no. That should be a wrong strategy. ಒಂದು ಪಾಯಿಂಟ್ ಅಲ್ಲಿ ಹಾಕೊಳ್ಳೋ ತೂಕ ತಪ್ಪು. ಪಟ್ ಅಂತ ಹೇಳ್ಬಿಟ್ಟು ನೀ ಅಂತ ಕಲ್ಲಿನ ಮೇಲೆ ಎಳ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಮಿಸ್ ಆಗಿದ್ದು ಮುಖ ಎಲ್ಲ ಹೊಡೆದೋಗ್ಬಿಡೋದು. ಓಕೆ, ಈಗ ನಿಮ್ಗೆ 2 ನಿಮಿಷ ಟೈಮ್ ಕೊಡ್ತೀವಿ. ಆಗಿಲ್ಲ ಅಂದ್ರೆ ನಾವು ನಿಲ್ಸಕ್ ಹೇಳ್ತೀವಿ. ನಿಲ್ಸಿ. ರೆಡಿ? Move on your back. Grip ನೋಡ್ಕೊಳ್ಳಿ. Grip plan ಮಾಡಿ. Good going. Come on. ಅಲ್ಲಿ ಇದೆ. ಸೌಮ್ಯ ಕಾಲು ಗ್ರಿಪ್ ಇರಲಿ. ಎಷ್ಟು ಹೇಳಿದ್ದೆ ಅಷ್ಟು ಹೋಗಬೇಡ. ಕಾಮ. ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಕಾಲು ಸಿಗ್ತಾ ಇಲ್ಲ, ಕಾಲು ಎಳಿತಾ ಇದೆ. ಐ ಮೀನ್ ಪುಲ್ ಮಾಡ್ತಿದ್ದೀನಿ ನಾನು. ಒಂದು ಕಡೆ ಬಾಡಿ ಸಪೋರ್ಟ್ ತೊಗೊತಿದ್ದೀನಿ, ಬಾಡಿ ಸ್ಲ್ಯಾಂಟ್ ಆಗ್ತಿದೆ, ಕಾಲು ಜಾರ್ತಿದೆ, ಮತ್ತೆ ಬಿದ್ದೋಗ್ತೀನಿ. ನಿಮ್ಮ ಟಾರ್ಗೆಟ್ ಇದ್ದಿದ್ದು 30 kg ಎಳಿಬೇಕು ಅಂತ. ಆದ್ರೆ ಇಬ್ರು ಟ್ರೈ ಮಾಡ್ತಾನೆ ಇದ್ರಿ, ಆಗ್ಲಿಲ್ಲ. ಹಂಗಾಗಿ ಈಗ ನಾವು 5 kg ಕಮ್ಮಿ ಮಾಡ್ತೀವಿ. ಲಾಸ್ಟ್ ಎಂಡ್ವರೆಗೂ ಹೋಗ್ತಾ ಇದ್ದೆ, ಫ್ಲಾಗ್ ಸಿಗ್ತಾ ಇರಲಿಲ್ಲ. ಸೊ ಟೈಮ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ್ಯಂಡ್ 5 kgs ಕಡಿಮೆ ಮಾಡಿದ್ರು. 25 kgs ಬಂತು. ಓಕೆ, ನಿಮ್ಮ ಟೈಮ್ ಮತ್ತೆ ಶುರು ಆಗುತ್ತೆ. 3, 2, 1. ಹೋಗ್ಬೇಕು. 25 ಈಸಿಯಾಗಿ ಆಗುತ್ತೆ. ಅದೇ ಅರ್ಧ ಪೇನ್ ಸ್ಟಾರ್ಟ್ ಆಯ್ತು. ಆ ನೆಕ್ ಹತ್ರ ಎಲ್ಲ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಕೈಗೆಲ್ಲ ಕೊಳ್ಗ ಹಾಕಿದ್ರು. ಆ ಪೇನ್ ಕೂಡ ಗೊತ್ತಾಗ್ತಿಲ್ಲ ನನಗೆ, ಬಿಕಾಸ್ ಸೌಮ್ಯ ಕ್ರಾಲ್ ಮಾಡಿ ಹೋಗ್ತಾ ಇದ್ದಾಳೆ. ಆನ್ ಟು ಫೇಸ್ ಗೇಮ್ ಅಂತ ಬಂದಾಗ ಯಾವತ್ತೂ ಬಿಟ್ಕೊಡ್ತಿರ್ಲಿಲ್ಲ. ಇದೊಂಥರ ನನ್ಗೊಂಥರ ನಿಜ ಅವಮಾನನೇ ಆಗ್ಬಿಡ್ತು. I didn't do it. ಏನಾಯ್ತು ಶಿಲ್ಪ? ಏನಿರ್ಬೋದು? ಸ್ಟ್ರಾಟಜಿ ಪ್ರಾಬ್ಲಮಾ, ಸ್ಟ್ರೆಂತ್ ಪ್ರಾಬ್ಲಮಾ? ಅದು ಗ್ರಿಪ್ ಅದು ಹೋಲ್ಡ್ ಮಾಡ್ಕೊಳ್ಳಿಲ್ಲ. ಇಟ್ಸ್ ಓಕೆ, ಎವ್ರಿ ಡೇ ಇಸ್ ನಾಟ್ ಸಂಡೇ. ಐ ಡೂ ಇಟ್. ಓಕೆ, ಒಟ್ನಲ್ಲಿ 3rd ರೌಂಡ್ ಅಲ್ಲಿ ಸೌಮ್ಯ 25 kg ಈಸಿಯಾಗಿ ಗೆದ್ದು ಅವ್ರ ಅಪ್ಪನ ಪಕ್ಕ ಹೋಗಿ ನಿಂತಿದ್ದಾಳೆ. ಸರ್, ಈಗ ಹುಡುಗರಾಟ ನೋಡುದು, ಹೌದು, ಹುಡುಗಿರಾಟ ನೋಡುದು, ನಾವು ಅಜ್ಜಿರ ಹುಡುಗಾಟ ನೋಡ್ಬೇಕಲ್ಲ. ಓಕೆ, ನೋಡೇ ಬಿಡೋಣ ಗುರುಗಳೇ. ನೀವು ಅಷ್ಟೊಂದು ಆಸೆ ಪಡ್ತಾ ಇದ್ದೀರಾ. ಈಗ ಅಜ್ಜಿರ ಹುಡುಗಾಟ ಆಡಕ್ ಬರ್ತಾ ಇದಾರೆ ನಮ್ಮ ಕೋಟೆ ದೇವಮ್ಮ, ಅವರ ಜೊತೆ ಲಕ್ಷ್ಮಿ ಸಿದ್ದಿಯಮ್ಮ. ಓಹೋ, ನೋಡಿ ದೇವಮ್ಮ, ಶರತ್ ಆ ಕಡೆ ಗೆದ್ದಿದ್ದಾನೆ. ನೀವು ಗೆದ್ರೆ ಲೈಫ್ ನಿಮ್ಗೆ ಬರೋ ಸಾಧ್ಯತೆ ಜಾಸ್ತಿ. ಅಕಸ್ಮಾತ್ ಸಿದ್ದಿಯಮ್ಮ ಗೆದ್ರೆ, ನೀವು ಸೋತ್ರೆ ನಿಮ್ಮ ಸಾಧ್ಯತೆ ಕಮ್ಮಿ ಆಗತ್ತೆ. ಬನ್ನಿ ಮುಷಂತ. ಕಾಡಿನ ರಾಣಿ ಸಿದ್ದಿಯಮ್ಮ ಒಂದ್ ಕಡೆ, ಕೋಟೆ ಮಹಾರಾಣಿ ದೇವಮ್ಮ ಇನ್ನೊಂದ್ ಕಡೆ. ಇಬ್ರು 25 kg ಎಳೆಯಕ್ಕೆ ರೆಡಿ ಆಗಿ ಬಂದು ನಿಂತಿದ್ದಾರೆ. ಓಕೆ, ನಿಮ್ಮ ಟೈಮ್ ಶುರು ಆಗತ್ತೆ.
in 3, 2, 1. ಲಾಸ್ಟ್ ಅಲ್ಲಿ ಎಳೆದು ಬಿಟ್ಟು ಹಿಂಗ್ ತಿರುಗ್ಬೇಕಾದ್ರೆ ನನಗೆ ಕಾಲು ಕಬ್ಬಣ ಹೊಡೆದ್ಬಿಡ್ತು, ಕೆಳಗಡೆ ಜಲ್ಲಿ ಕಲ್ ಮೇಲೆ ಬಿದ್ದುಬಿಟ್ಟೆ. ಅಷ್ಟರಲ್ಲಿ ಅಯ್ಯೋ ದೇವ್ರೆ, ಅವಳು ಆಲೆ ಸಿದ್ಧಿಯಮ್ಮ ಗೆದ್ದೇ ಬಿಟ್ಲು. ಸೂಪರ್ ಸಿದ್ಧಿಯಮ್ಮ, ಬರೀ 17 ಸೆಕೆಂಡ್ ಅಲ್ಲಿ ಎತ್ಕೊಂಡ್ಬಿಟ್ರಿ ಫ್ಲಾಗ್ ನ. 17 ಸೆಕೆಂಡ್. ದೇವಮರೆ ಹೇಳಿ ಸರ್, ಏನಾಯ್ತು ದೇವಮರೆ? ಅದೇನ ಎಣ್ಣೆಯಿಂದ ತಲೆ ಲೂಸ್ ಆಗಿ ಹೋಗೋದೈತೆ ನನಗೆ. ಯಾಕೆ ತಲೆ ಕೆಟ್ಟ ಹೋಯ್ತು ಯಾಕೋ ಕಣ್ಣ, ಎಣ್ಣೆಯಿಂದ ಯಾರ್ ಕಣ್ ಬೀಳ್ತಾವ ಸೋಲ್ತಲೇ ಇದೀವಿ. ಯಾರ್ ಕಣ್ ಬಿದ್ದಿರ್ಬೇಕು? ಅವ್ ಎಕ್ಕೊಟ್ಟು ಹೋಗವ್, ಏನ್ ಕಣ್ಣು ಹಾಕ್ತಾವ, ನಾಯಿಗಳು ನರಿಗಳು, ನಾಯಿ ನರಿ ಏನು ತಿನ್ನಬೇಡ ಅವ್ರನ್ನ. ಅವ್ರ ಮಕ್ಕ ಮುಚ್ಚೋರ್ಗೆ ಎಲ್ಲ ನನ್ ಮೇಲೆ ಕಣ್ ಬಂದೇವೆ. ಕ್ವಾಟೆ ದೇವಮ್ಮ ಮಾಡ್ತಾಳೆ ರಕ್ತ ಹರಿಸ್ಕೊಂಡ್ರು ಬಿಡ್ನಿಲ್ವಲ್ಲ, ಸುರಿಸ್ಕೊಂಡ್ಲಲ್ಲ ರಕ್ತ ಅಷ್ಟೊಂದು ಹೋಯ್ತಲ್ಲ ಅಂತ ಎಲ್ಲ ಹೊಸ ಬಿಸಿ ಎಂದಿ ನನ್ ಲೈಫ್ ಮಾಡ್ಬಿಟ್ರು, ಲೈಫ್ ಬರ್ದಂಗ್ ಮಾಡ್ಬಿಟ್ರು. ಏನೋ ಅದೃಷ್ಟ ಚೆನ್ನಾಗಿಲ್ಲ ನಮ್ಗೆ, ಯಾಕೋ ಬೇಡಕ್ಕೆ. ಈಗ ದೇವಮ್ಮ, ಹೇಗಿದ್ರು ಟಿವಿ ಸೀರಿಯಲ್ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಈಗ ಲೈಫ್ ಬಂದಿಲ್ಲ, ಲೈಫ್ ಹೇಳಿ. ಅಯ್ಯೋ ನನ್ ಲೈಫ್ ಬಂದಿಲ್ವಲ್ಲೋ, ಯಾಕಪ್ಪ ಹಿಂಗ್ ಕನ್ಫ್ಯೂಸ್ ಆಗೋಯ್ತು. ಒಂದ್ ಸ್ವಲ್ಪ ಮಿಸ್ ಆಯ್ತಾನೆ ಲೈಫೇ. ಚಪ್ಪಾಳೆ ಕಲಾವಿದೆ ದೇವಮ್ಮ, ಚಪ್ಪಾಳೆ. ಓಕೆ, ಈಗ ಯಾರು ಬರ್ತಾರೆ ನೆಕ್ಸ್ಟ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಯೋಗಿ ಅವರ ಪ್ರೀತಿಯ ಕ್ಷಮಾ ಅಜ್ಜಿ ಅವ್ರು ಎದುರಿಗೆ ಬರ್ತಾ ಇದ್ದಾರೆ. ನನ್ನ ಪ್ರೀತಿಯ ಭೋಜಮ್ಮ ಆಂಟಿ. ಪುಷಂದ್ರು ಓಕೆ, ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಎಳಿಬೇಕು ಅನ್ನೋತ್ತಿಗೆ ಮಸಲ್ ಸ್ಕ್ಯಾಚ್ ಆಗ್ಬಿಡ್ತು. ಆಯ್ತು. ಆಗಿಲ್ಲ ಅಂದ್ರೆ ಆ ಜಲ್ಲಿಕಲ್ಲು ಬೇರೆ ಕಾಲಿಗೆ ಒತ್ತದಿತ್ತು, ಮತ್ತೆ ನಾವು ಎಳಿತಾ ಹೋದಂಗೆ ಆ ಚೀಲ ರಾಟೆ ಸಮೇತ ನಮ್ಮನ್ನ ಹಿಂದಕ್ಕೆ ತಕೊಂಡು ಹೋಗಿ ಬೀಳ್ಸೋ ರೀತಿಯಲ್ಲಿ ಆಯ್ತು. ಸಿಕ್ಕಾಪಟ್ಟೆ ಬೇಗನೆ ಹೇಳ್ಕೊಂಡು ಹೋದ್ರು. ಹಿಂಗೆ ಹಿಡ್ಕೊಂಡು ಒಂದೇ ಕೈಯಲ್ಲಿ ಹಿಂಗೆ ಹೇಳ್ಕೊಂಡು ಹೊಡೋದ್ರು. ಏನು ಶೇಕ್ ಆಗಿಲ್ಲ, ಒಳ್ಳೆ ಹೂವ ಮೇಲೆ ನಡ್ದಂಗೆ ನಡ್ಕೊಂಡು ಹೊಡೋದ್ರು. ಆಗಲ್ಲ ಅಂತೀರಿ. ಸರಿ ಮಾಡುತ್ತಲ್ಲ, ಅದೇ ಮತ್ತೆ ಮಾಡಿದ್ದು. ಗೆಲ್ಲ ತಪ್ಪಿಲ್ಲ, ಗೆಲ್ತಾ ಇದೀರಿ, ಗೆಲ್ತೀರಿ. ಬಟ್ ನೋವು ಮಾತ್ರ ಇದ್ದೇ ಇರುತ್ತೆ. ಅದಿದ್ಕೊಳ್ಳಿ. ಬಟ್ ಭೋಜಮರೆ ಸರಿ, ಎಷ್ಟು ಟೈಮಲ್ಲಿ ಎಳೆದಿರಿ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಸರ್. 1 ನಿಮಿಷ 10 ಸೆಕೆಂಡ್ ತಗೊಂಡಿದ್ರಿ. ಬಟ್ ಕ್ಷಮಾ ಅವರು ತುಂಬಾ ಟ್ರೈ ಮಾಡಿದ್ರು. ನಾವ್ ಅನ್ಕೊಂಡಿದ್ದೇನಂದ್ರೆ ಚೀಲಾನು ಮೇಲ್ ಹೋಗಲ್ಲ ಅನ್ಕೊಂಡ್ವಿ, ಆದ್ರೆ ಚೀಲ 2-3 ಸಲ ಮೇಲ್ ಬೇರೆ ಬಂತು. ಆಕ್ಚುಲಿ ಇನ್ ಸ್ವಲ್ಪ ನಿಮ್ಮ ಹೈಟಿಗೆ ಬಂದಿರೋದು. ಓಕೆ, ಈ ರೌಂಡ್ ಅಲ್ಲಿ ಗೆದ್ದಿದ್ದು ಭೋಜಮ್ಮ ಅವರು. ಕಂಗ್ರಾಟ್ಸ್. ಈಗ ಕೊನೆಯದಾಗಿ ಬರ್ತಾ ಇದಾರೆ ನಮ್ಮ ಸೀನಿಯರ್ ಮೇಲ್ ಕಂಟೆಸ್ಟೆಂಟ್ಸ್, ಬಾಡಿ ಬಿಲ್ಡರ್ ರಾಮಪ್ಪ ಅವರು, ಮಿಲ್ಟ್ರಿ ಮಾಮಾ ಫರ್ನಾಂಡಿಸ್ ಅವರು. ತುಂಬಾ ಕ್ರೂಷಿಯಲ್ ಮ್ಯಾಚ್. ರಾಮಪ್ಪ ಅವ್ರ ಅಕಸ್ಮಾತ್ ಗೆದ್ರೆ ಲೈಫ್ ಈಸಿಯಾಗಿ ಅವ್ರ ಕೈಗೆ ಹೋಗ್ಬಿಡುತ್ತೆ. ಬಿಕಾಸ್ ಅವ್ರ ಪಾರ್ಟ್ನರ್ ಸೌಮ್ಯ ಆಲ್ರೆಡಿ ಗೆದ್ದಿದ್ದಾಳೆ. ಈ ಕಡೆ ಫರ್ನಾಂಡಿಸ್ ಸರ್, ನೀವು ಎಷ್ಟಾಗುತ್ತೋ ಅಷ್ಟು ಫೈಟ್ ಕೊಡ್ಬೇಕು. ನಿಮಗೆ ಅಡ್ವಾಂಟೇಜ್ ಸಿಗಬೇಕು ಅಂದ್ರೆ ನೀವು ಗೆದ್ರೆ ನಿಮ್ಮ ತಂಡಕ್ಕೆ ಅಡ್ವಾಂಟೇಜ್ ಸಿಗುತ್ತೆ. ಓಕೆ, ಸೊ ನೋಡೋಣ ಯಾರು ಈ ರೌಂಡ್ ಅಲ್ಲಿ ಗೆಲ್ತಾರೆ ಅಂತ. ಸೊ ನಿಮ್ಮ ಟೈಮ್ ಶುರು ಆಗತ್ತೆ. ಇನ್ 3, 2, 1. ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದು ಒಂದೇ, ಏನಾದರೂ ಆಗಲಿ ಒಂದೇ ಸ್ಟೆಚ್ಚಲ್ಲಿ ಎಳೆದು ಬಿಸಾಕ್ಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಏನೆಲ್ಲ ಮಾಡಿ ಅದನ್ನ ಎಳ್ಕೊಂಡು ಕೊನೆ ಇನ್ನೇನು ರೀಚ್ ಆಗ್ಬೇಕು, ಇನ್ನು ಅರ್ಧ ಅಡಿ ಮುಕ್ಕಾಲು ಅಡಿ ಇದೆ ಅನ್ನೋರ್ಗು ಎಳ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿಂದ ಅದು ರಿವರ್ಸ್ ನನ್ನ ದರ ಅಂತ ಮತ್ತೆ ವಾಪಸ್ ಎಳ್ಕೊಂಡು ಹೋಗ್ಬಿಡ್ತಾ ಇತ್ತು.
ಸರಿಯಾದ ಗ್ರಿಪ್ ನಮಗೆ ಸಿಗ್ಲಿಲ್ಲ. ಕಾಲು ಜಾರ್ತಾ ಇತ್ತು, ಹುಲ್ಲು ಬೀಳ್ತಾ ಇದ್ದೆ. ನೋಡಿ ರಾಮಪ್ಪ, ಇದೆಲ್ಲ ಯಾವುದು ನಿಮಗೆ? ಹೋಗ್ರೆ ಹೋಗ್ರೆ ಹೋಗ್ರೆ. ಕಂಪ್ಲೀಟ್ ವೆಯ್ಟ್ ಅನ್ನು ತೆಗೆದುಕೊಂಡು ನಾನು ಮಲಗಿ ನಾನು ಶೋಲ್ಡರ್ ಇಂದ ನಾನು ಪುಷ್ ಮಾಡಿದೆ. ಆದ್ರೂ ಆ ಜಲ್ಲಿ ಕಲ್ಲಿಂದ ಕಾಲು ಸ್ಲಿಪ್ ಆಗ್ತಿತ್ತು. ಜಲ್ಲಿ ಕಲ್ ಮೇಲೆ ಒಂದು ಚೂರು ಆ ಕಡೆ ಬಿದ್ರೂ ಮೈ ಮುಖ ಎಲ್ಲ ಕಿತ್ಕೊಂಡು ಹೋಗೋದಂತೂ ಗ್ಯಾರಂಟಿ ಆಗಿತ್ತು. ಯಾಕಂದ್ರೆ ಅದನ್ನ ಎಳೆಯುವಾಗ ಅದು ರಿವರ್ಸ್ ಎಳಿತಾ ಇರ್ತದೆ, ಬೀಳೋ ಚಾನ್ಸಸ್ ಇರ್ತದೆ. ಎಲ್ಲ ತರದ ಒಂದು ಸಾಧ್ಯತೆಗಳಲ್ಲಿತ್ತು. ಎಳ್ಕೊಂಡ್ರು ಹೋದ್ರು. ಅದಾದ್ಮೇಲೆ ಅವರು ಅಷ್ಟೇ ಮಲ್ಕೊಂಡ್ರು, ಗುಡ್ಡೆ ಮಾಡಿದ್ರು. ಜಲ್ಲಿ ಕಲ್ನ ಗುಡ್ಡೆನೇ ಮಾಡ್ತಿದ್ರು. ಅದು ನಮ್ಮನ್ನ ಎಳೆದು ರಿವರ್ಸ್ ಬಿಸಾಕ್ತಾ ಇತ್ತು. ಹಂಗಾಗಿ ಬಾಟ ತಗೊಳಕ್ ಆಗ್ಲೇ ಇಲ್ಲ. ಈ ಕಡೆಗೆ ಫರ್ನಾಂಡಿಸ್ ಅವರು ಕೂಡ ಅಲ್ಲಿ ಎಲ್ಲಾ ಸ್ಟ್ರಗಲ್ ಮಾಡ್ತಾ ಇದ್ರು, ಅವರಿಗೂ ರೀಚ್ ಮಾಡಕ್ ಆಗ್ಲೇ ಇಲ್ಲ. ಓಕೆ, ಈ ಹಂತದಲ್ಲಿ ಇಬ್ಬರಿಗೂ ಒಂದು ಪ್ರಶ್ನೆ. ರಾಮಪ್ಪ ಸರ್, 2 ಸಲ ಹತ್ರ ಹೋದ್ರಿ, ಆಗ್ಲಿಲ್ಲ. ಈಗ ತೂಕ ಕಮ್ಮಿ ಮಾಡಬಹುದಾ? ಇಬ್ಬರಿಗೂ 40 ಕೆಜಿ ಇದೆ, ಅಥವಾ 40 ಕೆಜಿನೇ ಕಂಟಿನ್ಯೂ ಮಾಡಿ ನಾನು ಫ್ಲಾಗ್ ನ ಎತ್ಕೋತೀನಿ ಅಂತ ನೀವು ಹೇಳಿದ್ರೆ ಮತ್ತೆ ಆಟನ ಶುರು ಮಾಡ್ತೀನಿ. ಈಗ ಇವ್ರನ್ನ ಕೇಳಿದ್ರೆ ಉತ್ತರ ಸಿಗಲ್ಲ. ಸೌಮ್ಯ 5 ಕೆಜಿ ಕಮ್ಮಿ ಮಾಡದಾ? ಶಿಲ್ಪ 5 ಕೆಜಿ ಕಮ್ಮಿ ಮಾಡದಾ? ಓಕೆ, ಹೆಣ್ಮಕ್ಳು 5 ಕೆಜಿ ಅಂತ ನೀವೇನಂತೀರಿ ರಾಮಪ್ಪ? 5 ಕೆಜಿ ಕಮ್ಮಿ. ಫರ್ನಾಂಡಿಸ್ ಅವರೇ 5 ಕಮ್ಮಿ ಮಾಡದಾ, ಜಾಸ್ತಿ ಮಾಡದಾ ಅಥವಾ 40 ಇಟ್ಕೊಳ್ಳೋದಾ? ಕಮ್ಮಿ ಮಾಡೋದು. ಓಕೆ, ಇಬ್ಬರಿಗೂ ಇವಾಗ 5 ಕೆಜಿ ಕಮ್ಮಿ ಮಾಡಿ. ಇದು ಗ್ರಿಪ್ ಆಯ್ತಾ? ನೀವೇನ್ ಮಾಡ್ತಾ ಇರಾ? ಇದನ್ನ ಕ್ಲಿಯರ್ ಮಾಡ್ಕೊಂಡ್ ಬರ್ತಾ ಇರಾ? ಇದನ್ನ ಕ್ಲಿಯರ್ ಮಾಡ್ಬಿಟ್ರೆ ನಿಮಗೆ ಗ್ರಿಪ್ ಸಿಗಲ್ಲ ಸರ್. ಯು ಆರ್ ಡೂಯಿಂಗ್ ಇಟ್ ವೆಲ್. ಯು ಪುಲ್ ಇಸ್ ವೆರಿ ಗುಡ್. ಇಟ್ಕೊಳ್ಳಿ, ಆ ವೇಟ್ ಇದೆಯಲ್ಲ ನೀಟಾಗಿ ಬರುತ್ತೆ, ನೀಟಾಗಿ ಎಳ್ಕೊಳ್ತೀವಿ, ನೀಟಾಗಿ ಬರುತ್ತೆ. ನೀವು ಹಿಂಗ್ ತಿರ್ತಿದ್ದೀರಾ, ಅರ್ಧ ಹಿಂಗ್ ವೇಟ್ ಹೋಗ್ತಿದೆ. ಆಮೇಲೆ ಮಲ್ಕೊಂಬೇಡಿ. ನಿಂಗೆ ಗೊತ್ತಾ 75% ಬಾಡಿ ಕೆಳಗಿರ್ಬೇಕು, ನಿಮ್ ಬಾಡಿ ವೇಟು ಕೆಳಗೆ ಇರಬೇಕು. ಆಮೇಲೆ ಕಾಲಪ್ಪ ಹಿಂಗ್ ಜಾರಿಸ್ತಿದ್ದೀರಾ, ಹಿಂಗ್ ಜಾರಿಸ್ಬಿಡಿ. ಕಾಲಿದ್ದೀರಾ ಹಿಂಗ್ ತಗೊಳ್ಳಿ, ಅರ್ಧ ಕಾಲು ತಗೊಳ್ಳಿ, ಕಾಲು. ಓಕೆ, ರಾಮಪ್ಪ ಅವರು ಎಳೆದು ಫ್ಲಾಗ್ ನ ತಗೊಂಡ್ರೆ ಲೈಫು ಸೀದಾ ನಿಮ್ ಕೈಗೆ ಬರುತ್ತೆ. ಅಥವಾ ಫರ್ನಾಂಡಿಸ್ ಅವ್ರೇನಾದ್ರು ಎಳೆದು ಫ್ಲಾಗ್ ನ ತಗೊಂಡ್ರೆ ಅದನ್ನ ಆಮೇಲೆ ಹೇಳ್ತೀವಿ. ಟಫ್ ಕಾಂಪಿಟೇಷನ್ ಆಗಿ ಇದು ಫಿನಿಶ್ ಆಗುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಟೈಮ್ ಶುರು ಆಗುತ್ತೆ ಇನ್ 3, 2, 1. Oh yeah, super Fernandez sir. Come on sir, you can do it. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು. ಓಕೆ, ಎನಿವೇಸ್ ಇವತ್ತಿನ ರಟ್ಟೆ ಬಲ ಟಾಸ್ಕ್ ಅಲ್ಲಿ ತುಂಬಾ ಕನ್ವಿನ್ಸಿಂಗ್ ಆಗಿ ರಾಮಪ್ಪ ಮತ್ತೆ ಸೌಮ್ಯ ಅವರು ಗೆದ್ದಿದ್ದಾರೆ. ಕಂಗ್ರಾಚುಲೇಷನ್ಸ್. ಹಂಗಾಗಿ ಇವತ್ತಿನ ಶೈನಿಂಗ್ ಸ್ಟಾರ್ಸ್ ಆಫ್ ದ ಡೇ ಆಗಿ ರಾಮಪ್ಪ ಮತ್ತೆ ಸೌಮ್ಯ ಅವರು ಲೈಫ್ ನ ಇಟ್ಕೊಂಡು ನಿಂತಿದ್ದಾರೆ. ಸೊ ನಾವು ಇದ್ರ ಬಗ್ಗೆ ಇನ್ನು ಮಾತುಕತೆ ಮಾಡೋದು ತುಂಬಾ ಇದೆ, ಅದನ್ನ ಮಾತಾಡೋಣ ಡಿಸ್ಕಷನ್ ಏರಿಯಾದಲ್ಲಿ. ಅಲ್ಲಿವರೆಗೂ ಸಿ ಯು ಆಲ್, ಟೇಕ್ ಕೇರ್, ಬಾಯ್. ಶಿಲ್ಪನ ಅಪೋಸಿಟ್ ತಮಸ್ಸಿನ ಇಂಡಿವಿಜುವಲ್ ಆಗಿ ಬೀಟ್ ಮಾಡಿದೀನಿ, ವಿನ್ ಆಗಿದೀವಿ. ಬೀಟ್ ಮಾಡೋದಲ್ದೆ ಲೈಫ್ ಕೂಡ ಕೈಲಿ ಇಟ್ಕೊಂಡಿದೀವಿ. ತುಂಬಾ ಖುಷಿ ಆಗ್ತದೆ. ಹಾಗೇನೆ ನಾನು ಕೂಡ ಈ ಕಡೆ ಹುಡುಗನೂ ಅಲ್ಲ ಮುದುಕನೂ ಅಲ್ಲ, ವಯಸ್ಸಾಗಿದ್ರು ಕೂಡ ಸ್ವಲ್ಪ ನಾನು ಫಿಸಿಕಲಿ ಫಿಟ್ ಅದನ್ನ ಪ್ರೂವ್ ಮಾಡಬೇಕಾಗಿತ್ತು. ಇದರಲ್ಲಿ ಅದನ್ನ ಮಾಡಿದ್ದೀನಿ. ಹುಡುಗರಿಗೆ ಸರಿ ಸಮಾನವಾಗಿ ಮಾಡಿದ್ದೀನಿ. ನಾನು ಅವ್ರಿಗಿಂತ ಕಡಿಮೆ ಏನಿಲ್ಲ. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಏನಾರ ಹೇಳು.
ವೆಲ್ಕಮ್ ಬ್ಯಾಕ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಇದು ಜನರೇಷನ್ ಗಳ ವಾರು. ರಟ್ಟೆ ಬಲನ ಇವತ್ತು ಚೆಕ್ ಮಾಡಿದಾಯ್ತು. ಜೋಡಿ ವಾರಿಯರ್ಸ್ ತೂಕನ ಎಳೆಯೋದ್ರ ಒಳಗೆ ಸೋಸ್ ಆಗೋಗ್ಬಿಟ್ರು. ಆ ಕಷ್ಟ ನನ್ ಕಣ್ಣಲ್ಲಿ ನೋಡಕ್ ಆಗ್ಲಿಲ್ಲ. ನನ್ ಕೈ ನೋಡಕ್ಕಾಯ್ತು. ನೀವ್ ನೋಡಿದ್ರಲ್ಲ, ನೀವ್ ನೋಡ್ತೀರಾ ಬಿಡಿ. ಕಷ್ಟ ಹೇಳ್ಸದ್ ನನ್ ಕಡೆಯಿಂದ ನೋಡ್ಕೊಳಂತ. ಭೋಜಮ್ಮ ಬಂದ ತಕ್ಷಣ ಆ ಕತ್ಗೆಲ್ಲ ಹಾಕಿದ್ರಲ್ಲ ಚೈನು, ಹಾಕಿದ ತಕ್ಷಣ ನನಗೆ 3 ಆಪರೇಷನ್ ಆಗಿದೆ, ನಾನು ಬಿದ್ದರೆ ನಾನು ಎಂತ ಮಾಡೋದು ಅಂತ. ಅದಕ್ಕೆ ಕಾರಣ ಎಂತ ಗೊತ್ತಾ ಸರ್, ಸಚಿನ್ ಮತ್ತೆ ಇವರು ಎಷ್ಟು ಸಲ ಬಿದ್ರು, ಮತ್ತೆ ಅವರು ಬೆನ್ನೆಲ್ಲ ತರ್ಚಿಕೊಂಡು ಅಷ್ಟು ಕಡವಾಡ ನನಗೆ ಭಯ ಆಯ್ತು ಅಷ್ಟೇ ನೋಡಿ, ಅವರನ್ನು ನೋಡಿ. ನನಗೆ ಇದು ಕಾಲೊಂದು ಇಲ್ಲದಿದ್ರೆ ಸಿದ್ಧಿಯಮ್ಮನಿಗಿಂತ ಫಾಸ್ಟ್ ಆಗಿ ಎಳಿಬೇಕು ಅಂತಲೇ ಇದ್ದಿದ್ದು. ನೀವು ಎಳೆಯೋಕ್ಕಿಂತ ಮೊದ್ಲೇ ಕಾಲು ನೋವು, ಕೈ ನೋವು, ಎಂತದ್ದು ನೋವು ನನಗೆ ಎಳೆಯಕ್ಕಾಗಲ್ಲ. 3 ಆಪರೇಷನ್ ಆಗದ, 4 ಆಪರೇಷನ್ ಆಗದ ಅಂದ್ರಿ, ನನಗಿಂತ ಜಾಸ್ತಿ ಎಳಿತಿದ್ರ. ಮತ್ತೆ 5 kg ಹಾಕಿದ್ರೆ ಯಾಕೆ ಹೇಳಿಲ್ಲ? ಅದೆಲ್ಲ ಬೇಡ ಅಲ್ಲ, ಇವರೆಲ್ಲ ಬಿದ್ಕೊಂಡಲ್ಲಿ ಉಳ್ಳಾಡಿದ್ ನೋಡ್ಕೊಂಡು ಇದಕ್ಕೆ ಹಾರ್ಟ್ ಫೇಲ್ ಆಗೋಗದೆ. ಇವತ್ತು ನಿಮಗೆ ಹ್ಯಾಟ್ರಿಕ್ ತಪ್ಪೋಕೆ ಯಾರು ಕಾರಣ? ಮೊದ್ಲು ಬಿದ್ದು ಉಳ್ಳಾಡ್ತವ್ರು. ಕಾರಣ ಅಂತ ಹೇಳಲ್ಲ. ಅಂದ್ರೆ ಭೋಜಮ್ಮ, ಅಭಿಗೆ ಉಗಿತಾ ಇದಾರೆ ಲಡ್ಕೆ ಹಾಕೊಂಡು, ನೀವು ನಗ್ತಾ ಕೂತಿದ್ದೀರಿ. ಅಭಿ, ಎಲ್ಲಿ ಕೋಪ ಎಲ್ಲಿಂದ ದಾಟ್ಸ್ಕೊಂಡು ಎಲ್ಲ ಬಂದ್ ಕೊಟ್ಟಿದ್ದಾರೆ ನನಗೆ ಉತ್ತರ. ಇದೆಯಾ ಅವರು ಟೀಕೆ ಮಾಡಿದಾರೆ ನನಗೆ ಮಧ್ಯಾಹ್ನ ಸ್ಟಾರ್ಟಿಂಗ್ ಎಪಿಸೋಡ್ ಅಲ್ಲಿ ಅವ್ರ ಕೂದ್ಲು ಬಗ್ಗೆ ಏನೋ ಮಾತಾಡಿದ್ದೆ, ಆ ಕೋಪನ ಇವತ್ತಿಟ್ಕೊಂಡು ವಾಪಸ್ ಕೊಟ್ಟಿದ್ದಾರೆ ನೋಡ್ರಿ. ಎಲಿಮಿನೇಟ್ ಆಗಿ ಹೊರಗಡೆ ಹೋಗಿ ವಾಪಸ್ ಬಂದು 10ನೇ ವಾರದಲ್ಲಿ ಉತ್ತರ ಕೊಡ್ತಾ ಇದೀರಿ. ಮೆಚ್ದೇರಿ, ಅದು ಪರ್ಫಾರ್ಮೆನ್ಸ್ ಮಾಡ್ಕೊಟ್ಟಿದ್ದೀರಿ ಉತ್ತರ. ನೆಕ್ಸ್ಟ್ ಬರ್ತಾರೆ ಡಿಸೈಡಿಂಗ್ ಜೋಡಿ, ಬಾಡಿ ಬಿಲ್ಡರ್ ರಾಮಪ್ಪ ಮತ್ತು ಮಿಲಿಟರಿ ಮಾವ ಫರ್ನಾಂಡಿಸ್. ರಾಮಪ್ಪರೇ, ಸೌಮ್ಯನ ವಾಟ್ ಇಸ್ ದಟ್, ಅದು ಇನ್ಸ್ಪಿರೇಷನ್ ಅಥವಾ ವಾಟ್ ಎವರ್ ಅವಳ ಪ್ರೋತ್ಸಾಹ ಏನೇನೋ ಕೊಟ್ಲು, ಜಾಣ್ಮೆ, ನಿಮ್ಮ ತಾಳ್ಮೆ ಎಲ್ಲ ಅವ್ರ ಕೈಲಿ ಇವತ್ತು ನಿಮ್ಮ ಎಕ್ಸ್ಟ್ರಾಡಿನರಿ ಎಫರ್ಟ್ ಹಾಕಿದ್ರಿ. ಇವತ್ತು ಲೈಫ್ ನ ನಿಮ್ಮ ತಂಡ ದಕ್ಕಿಸ್ಕೊತು. ವಂಡರ್ಫುಲ್. ಇಂಡಿವಿಜುವಲ್ ಆಗಿ ಪರ್ಫಾರ್ಮ್ ಮಾಡಿದ್ರಿ, ಜೋಡಿಯಾಗಿ ಲೈಫ್ ನ ತಗೊಂಡಿದ್ದೀರಾ. ಅಂಡ್ ಇವತ್ತಿನ ಶೈನಿಂಗ್ ಸ್ಟಾರ್ಸ್ ನೀವಾಗಿದ್ದೀರಾ. ಓಕೆ, ನಿಮ್ಗೆ ಯೂನಿಬಿಕ್ ಕುಕೀಸ್ ಅವರ ಕಡೆಯಿಂದ ಒಂದು ಅಡ್ವಾಂಟೇಜ್ ಬರ್ತಾ ಇದೆ. ಸೊ ಆ ಅಡ್ವಾಂಟೇಜ್ ಏನು ಅಂತ ನೀವೇ ಬಂದು ಓಪನ್ ಮಾಡಿ ನೋಡ್ಬೋದು. ನೀವಿಬ್ರಲ್ಲಿ ಯಾರು ಕೇಳ್ತೀರಿ? ಅಪ್ಪ ಬನ್ನಿ. ಲಕ್ಕಿ ನಂಬರ್ ಯಾವುದು? 1. ಓಕೆ, ಕ್ಲಿಯರ್. ಸರಿ ಸರ್, ಹೋಗಿ ಸರ್. ರಾಮಪ್ಪ ಅವ್ರಿಗೆ ಮತ್ತು ಸೌಮ್ಯ ಜೋಡಿಗೆ ಸಿಗ್ತಾ ಇದೆ ಯೂನಿಬಿಕ್ ಕುಕೀಸ್, ಪಿಕಲೇಶಿಯಸ್ ಓಟ್ ಮೀಲ್ ಡೈಜೆಸ್ಟಿವ್ ಕುಕೀಸ್. ಅವ್ರ ಕಡೆ ಸಿಗ್ತಾ ಇದೆ ನೈಟ್ ಔಟ್. ಓಕೆ, ಹ್ಯಾಪಿ ವಂಡರ್ಫುಲ್. ನೈಟ್ ಔಟ್ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ, ಎಂಜಾಯ್ ಮಾಡ್ತೀರಾ. ಓಕೆನಾ? ಇವತ್ತಿನ ರಟ್ಟೆಬಲ ಟಾಸ್ಕ್ ಅಲ್ಲಿ ಅತಿ ಕಳಪೆ ಪ್ರದರ್ಶನ ಕೊಟ್ಟಂತ ಜೋಡಿ ಯಾರು ಅಂತ ನೀವು ಗುರುತಿಸಿ ವೋಟ್ ಮಾಡ್ತೀರಾ. ಹಾಗೆ ಇವತ್ತು ಕಳಪೆ ಪ್ರಶ್ನೆ ನೀಡಿದವ್ರಿಗೆ ಸಿಗ್ತಾ ಇದೆ ಪನಿಷ್ಮೆಂಟ್. ಅದೇನ್ ಪನಿಷ್ಮೆಂಟ್ ಅಂತ ಹೇಳ್ತೀವಿ ವೋಟ್ ಔಟ್ ನಂತರ. ವೋಟ್ ಔಟ್ ಶುರು ಆಗ್ಲಿ. ಇವತ್ತಿನ ವಿನರ್ಸ್ ರಾಮಪ್ಪ ಸರ್ ಅಂಡ್ ಸೌಮ್ಯಯಿಂದ. ನಾವು ಶಿಲ್ಪಾ ಆ್ಯಂಡ್ ಫರ್ನಾಂಡಿಸ್ಗೆ ವೋಟ್ ಮಾಡ್ತಿದ್ದೀವಿ. ಬಿಕಾಸ್ ಎಲ್ಲ ಟೀಮಲ್ಲೂ ಒಬ್ಬೊಬ್ಬರು ವಿನ್ ಆಗಿದ್ದಾರೆ, ಇವ್ರ ಟೀಮಲ್ಲಿ ಇಬ್ಬರು ಕೂಡ ವಿನ್ ಆಗಲಿಲ್ಲ. ಭೋಜಮ್ಮ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆ್ಯಂಡ್ ಅಭಿ ಬೀಯಿಂಗ್ ಸ್ಟ್ರಾಂಗ್, ಅವನು ಇನ್ನೂ ಚೆನ್ನಾಗಿ ಮಾಡಿದ್ರೆ ಮೇ ಬಿ ಇವತ್ತು ವಿನ್ ಆಗ್ಬೋದಾಗಿತ್ತು. ಸೊ ಐ ಆಮ್ ವೋಟಿಂಗ್ ಅಭಿ ಅಂದ್ಬೋದು. ಇವತ್ತು ವೋಟ್ ಮಾಡ್ತಿರೋದು ಶಿಲ್ಪ ಮತ್ತು ಫರ್ನಾಂಡಿಸ್ ಅನ್ನ. ಟೀಮಲ್ಲಿ ಇಬ್ಬರು ಗೆದ್ದಿಲ್ಲ. ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಮಾಡಬಹುದು. ಆ್ಯಕ್ಚುಲಿ ಇವತ್ತಿನ ಪರ್ಫಾರ್ಮೆನ್ಸಲ್ಲಿ ನಮ್ಮದು ಒಂದು ವೀಕೆಸ್ಟ್ ಪರ್ಫಾರ್ಮೆನ್ಸ್. ಬಟ್ ಶಿಲ್ಪಾ ಮತ್ತು ಫರ್ನಾಂಡಿಸ್ ಅವ್ರ ಟೀಮಲ್ಲಿ ಇಬ್ಬರು ಗೆದ್ದಿಲ್ಲ. ಸೊ ಅವ್ರಿಗೆ ವೋಟ್ ಔಟ್ ಮಾಡ್ತಾ ಇದ್ದೀವಿ. ಇವತ್ತು ವೀಕ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಅದರಿಂದ ಅವ್ರಿಗೆ ವೋಟ್ ಔಟ್ ಮಾಡ್ತಾ ಇದ್ದೀವಿ. ನೋಡೋಣ, ಮೊದಲನೇ ವೋಟ್ ಹೋಗ್ತಾ ಇದೆ ಅಭಿ ಅಂಡ್ ಭೋಜಮ್ಮ. ಮುಂದಿನ ವೋಟ್ ಹೋಗ್ತಾ ಇದೆ ಅಭಿಗಲ್ಲ, ಶಿಲ್ಪಾ ಫರ್ನಾಂಡಿಸ್. ಮತ್ತೆ ಇನ್ನೊಂದ್ಸತಿ ಆಶ್ಚರ್ಯ ಅನ್ನೋ ಹಾಗೆ ಇದು ಹೋಗ್ತಾ ಇದೆ ಶಿಲ್ಪಾನ್ ಫರ್ನಾಂಡಿಸ್. ಮತ್ತೊಂದು ವೋಟ್ ಹೋಗ್ತಾ ಇದೆ ಭೋಜಮ್ಮ ಅಲ್ಲ, ಶಿಲ್ಪಾನ್ ಫರ್ನಾಂಡಿಸ್.
ಮತ್ತೊಂದು ವೋಟ್ ಹೋಗ್ತಾ ಇದೆ. ಕ್ಷಮಾ ಅಲ್ಲ, ಶಿಲ್ಪಾ ಅಂಡ್ ಫರ್ನಾಂಡಿಸ್. ಮತ್ತೊಂದು ವೋಟ್ ಹೋಗ್ತಾ ಇದೆ. ಶಿಲ್ಪಾ ಅಂಡ್ ಫರ್ನಾಂಡಿಸ್. ಶಿಲ್ಪಾ 5 ವೋಟ್ಗಳನ್ನ ತಗೊಂಡು 2ನೇ ಸಲ ಡೇಂಜರ್ ಝೋನ್ಗೆ ಬಂದಿದ್ದೀರಾ. ಏನು ಹೇಳ್ತೀರಾ? ದಿಸ್ ಇಸ್ ನಾಟ್ ದ ವೇ ನಾವು ಪರ್ಫಾರ್ಮ್ ಮಾಡೋ ವೇ ಅಲ್ಲ. ವಿ ಪರ್ಫಾರ್ಮಿಂಗ್, ವಿ ಡಿಸರ್ವ್ ದ ವೋಟ್ಸ್. ಓಕೆ, ನೀವು ಡೇಂಜರ್ ಝೋನ್ಗೆ ಬಂದಿದ್ದೀರಾ. ಆಗ್ಲೇ ನಾವು ಹೇಳ್ದಂಗೆ ನಿಮ್ಗೆ ಒಂದು ಪನಿಷ್ಮೆಂಟ್ ಇರುತ್ತೆ. ಸೊ ನಿಮ್ಮ ಪನಿಷ್ಮೆಂಟ್ ಎಸ್ಪೆಷಲಿ ಶಿಲ್ಪಾಗೆ ಎಷ್ಟು ಕೆಜಿನ ನೀವು ಎಳಿಯಕ್ಕಾಗ್ಲಿಲ್ವೋ, ಅಂದ್ರೆ 25 kg ಮೂಟೆನ ಎಳಿಯಕ್ಕಾಗ್ಲಿಲ್ವೋ, ಆ ಮೂಟೆನ ಎತ್ಕೊಂಡು ಮನೆಯಲ್ಲಿರುವ snapdeal.com ವಿಶಿಂಗ್ ಟ್ರೀನ 25 ಸಲ ಸುತ್ತುತ್ತೀರಾ. ನಾವು ನಿಮ್ಗೆ ನಾಳೆ ಸಿಗ್ತೀವಿ ಹೊಸ ಟಾಸ್ಕಿನ ಜೊತೆ. ಅಂಟಿಲ್ ದೆನ್, ಸಿ ಯು ಆಲ್, ಗುಡ್ ನೈಟ್, ಬಾಯ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಅಪ್ಪ ನಾವ್ ಎಷ್ಟ್ ದಿನ ಆಗಿತ್ತು ಬಂದು ಹೊರಗಡೆ ಎಲ್ಲ ನೋಡಿ, ಏನ್ ಸಕಾಲಾಗಿದೆ ಅಲ್ವಾ? ವಾವ್, ಸೂಪರ್. ಇನ್ನಾಗಿರೋದಕ್ಕೆ ಒಂದು ಸೂಪರ್ ಅಡ್ವಾಂಟೇಜ್ ಸಿಕ್ಕಿದೆ. ನೈಟ್ ಔಟ್ ಇದೆ. ಇಲ್ಲಿ ನೋಡ್ತಾ ಇದ್ರೆ ಫುಲ್ ಖುಷಿ ಆಗ್ತಾ ಇದೆ. ಸಖತ್ತಾಗಿ ತಿಂದು ಉಡಾಯಿಸ್ತೀನಿ. ಅಡ್ವಾಂಟೇಜ್ ಅಂತೂ ಮಿಸ್ ಮಾಡ್ಕೊಳಲ್ಲ. ನೈಟ್ ಔಟ್ ಎಲ್ಲ ಫುಲ್ ಎಂಜಾಯ್ ಮಾಡ್ತೀವಿ. ಸೂಪರ್. ನೀವು ಒಂದು ಅಕ್ಕಿ ರೊಟ್ಟಿ ತಗೊಳ್ಳಿ, ನಾನು ಒಂದು ಆನಿಯನ್ ದೋಸೆ ತಗೊಳ್ಳಿ, ಶೇರ್ ಮಾಡೋಣ. ಮನೆ ಟೇಸ್ಟಿಗಿಂತ ಇನ್ನೂ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಈರುಳ್ಳಿ, ಅದ್ರ ಜೊತೆಗೆ ಅವರೆಕಾಳು ಚಟ್ನಿ, ಸಾಂಬಾರ್, ಸೂಪರ್. ಒಂದು ವೆಜ್ ರೋಲ್ ಕೊಡಿ ಅಂಡ್ ಒಂದು ಮಂಚೂರಿ. ಚೆನ್ನಾಗಿ ಸುತ್ಕೊಂಡು ತಿನ್ಕೊಂಡು ಕಾಲ ಕಳೆದಿರೋ ಸೂಪರ್ ಸೀನಿಯರ್ ರಾಮಪ್ಪ ಅಂಡ್ ಜಾಲಿ ಜೂನಿಯರ್ ಸೌಮ್ಯ ಈ ಸ್ಫೂರ್ತಿಯಿಂದ ಮುಂದಿನ ಟಾಸ್ಕ್ ನಲ್ಲಿ ಭರ್ಜರಿಯಾಗಿ ಬಾರಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು.